ಇವತ್ತಿನ ವ್ಲಾಗ್ ಕಂಟೆಂಟ್ ಏನು ಗೊತ್ತಾ, ಪಾಪ ಇದಕ್ಕೆ FC ಮಾಡಿಸ್ಬೇಕು, ಅದೇ ಮೇನ್ ಕಂಟೆಂಟ್ ಇವತ್ತು ನನಗೆ. ಸುಮ್ಮನೆ ಒಂದು ರೌಂಡು ಜಾಕಿನೇ ತಗೊಂಡು ಬಂದೆ. ಒಂದು ರೌಂಡ್ ಫುಲ್ಲು ಮಿಸ್ಟು, ಸಖತ್ತಾಗಿದೆ ಜಾಗ. ಎಂಥ ನೇಚರು ಅಂದರೆ ಅಪ್ಪ. ಅನ್ನತ್ತೆ ನೋಡಿ ಇದು ಗಾಯ್ಸ್. ಒಂದು ಟೈಮಲ್ಲಿ ಡೈಲಿ ಓಡಾಡ್ತಿದ್ದೆ. ಝೂಮ್ ಬೇಕಾ ಸಾಕಾ? ಅಂತೂ ಇಂತೂ ಒಂದು ಕೆಲಸ ಡನ್ನು ಗಾಯ್ಸ್. ಆಡಿ ಕುಡಿ ಇಷ್ಟು ಕಟ್ಟಬೇಕು ಗಾಡಿಗೆ. 1,500 ಜನ ಅಡುಗೆ ಮಾಡಿ ಕೂತಿರೋದು ನೋಡಿ, ಸ್ಕೂಲಾಗಿ ಕೂತಿಯಾನೆ. ಗಾಯ್ಸ್ ಬಂದಿದ್ದಕ್ಕೆ ಊಟ ಇವತ್ತಿಂದು ಎಲ್ಲ ಶಮು ಕಡೆಯಿಂದ ಸ್ಪಾನ್ಸರ್ ಇದೆ ಇವತ್ತು. ಹಾಯ್ ಹೇಳ್ಬಿಡು ಸಾಕು, ಜಾಸ್ತಿ ಏನು ಬೇಡ. ಹಾಯ್ ಗಾಯ್ಸ್. ಈಗ ಸೌಂಡ್ ನೋಡಿ. ರಾಕಿ ಬಿಟ್ಟು ರಾಕಿಲಿ ಹೋಗೋಣ. ಬಿಟ್ಬೇಕು ಏನು ಅನ್ಸಲ್ಲ. ಸರಿ, ಇವತ್ತಿನ ಬ್ಲಾಗಲ್ಲಿ ಇದು ಹಾಕ್ತೀನಿ ಗಾಯ್ಸ್. ಅಲ್ಲಿಂದ ಮುಗಿಸಿ ಇವಾಗ ಮನೆ ಕಡೆ ಪಯಣ. ಒಳ್ಳೆ ಚಂದ ಇದೆ. ಈ ರೋಡ್ ಮುಗಿಯೋ ತನಕ ಅಷ್ಟೇ ಚಂದ. ಆಮೇಲೆ ಮತ್ತೆ ನಮ್ದು ಅದೇ ಹಳೆ ಗುಂಡಿ ರೋಡಿಗೆ ಹೋಗಬೇಕು. ಸುಮ್ಮನೆ ಒಂದು ರೌಂಡು ಜಾಕಿನೇ ತಗೊಂಡು ಬಂದೆ. ಒಂದು ರೌಂಡ್ ನೋಡ್ಕೊಂಡು ಹೆಂಗಿದೆ. ಓಡಿಸಿಲ್ಲಲ್ಲ ನಿನ್ನೆ, ಸೈಲೆನ್ಸರ್ ಆಗ್ತಾಗಿದ್ದ ಜಾಸ್ತಿ. ಬರೀ ನಿಲ್ಸಿದ್ದೆ ಆಯ್ತಲ್ಲ, ಸೈಲೆನ್ಸರ್ ಹಾಕ್ಸ್ಕೊಂಡಾಗಿದ್ದ. ಬಂದು ನೋಡ್ತೀನಿ ಫುಲ್ಲು ಮಿಸ್ಟು, ಸಖತ್ತಾಗಿದೆ ಜಾಗ. ಹಿಂಗೆ ಕಾಣ್ತಿದೆ ನೋಡಿ ಇಲ್ಲಿ. ಮಳೆಗಾಲ ಟೈಮಲ್ಲಿ ಹಿಂಗೆ ಬೆಳಿಗ್ಗೆ ಮಿಸ್ಟು. ಈ ವೆದರ್ಲಿ ಕೆಲ್ಸಕ್ಕೆ ಹೋಗಿ ಮಂಚ ಅಲ್ಲ, ಹೋಗ್ದಲ್ಲಿ ಗತಿ ಇಲ್ಲ, ವಿಧಿ ಇಲ್ಲ. ಮಜಾನಿದೆ. ಗೈಸ್ ನಾನು ಯಾವ ವಿಡಿಯೋದಲ್ಲಿ ಗೈಸ್ ಗುಡ್ ಮಾರ್ನಿಂಗ್, ಇವತ್ತಿನ ವ್ಲಾಗ್ ಹಿಂಗೆ ಹೆಂಗೆ ಏನೋ ಹೇಳಲ್ಲ. ಇನ್ನೊಂದು ಏನು ಅಂದರೆ ನನ್ನ ವಿಡಿಯೋಗೆ ಯಾರು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಬಾಯ್ಬಿಟ್ಟು ಹೇಳೋಕ್ಕೆ ಹೋಗ್ತಿಲ್ಲ. ಸೆಲ್ಫಿ ಸ್ಟಿಕ್ ಬೇಡ, ಮೈಕ್ ತೊಗೊಂಡೆ. ಮೈಕ್ ಇಲ್ಲದರೆ ಮಾತಾಡೋಕ್ಕಾಗೋದಿಲ್ಲ ಅಂದ್ಕೊಳ್ಳಿ. ಅದಕ್ಕೋಸ್ಕರ ಇವತ್ತಿನ ವ್ಲಾಗ್ ಕಂಟೆಂಟ್ ಏನು ಗೊತ್ತಾ, ಪಾಪ ಇದಕ್ಕೆ FC ಮಾಡಿಸ್ಬೇಕು, ಅದೇ ಮೇನ್ ಕಂಟೆಂಟ್ ಇವತ್ತು ನನಗೆ. ಅದಕ್ಕೆ ಚಿಕ್ಕಮಂಗ್ಳೂರು ಹೋಗ್ತಾಯಿದ್ದೀನಿ. ಬರೀ ಸೋಂಬೇರಿ ಗೈಸ್, ಬರೀ ಕಂಫರ್ಟ್ ಝೋನ್. ಇದು ಇವತ್ತು ಮಾಡೋಣ, ನಾಳೆ ಮಾಡೋಣ, ನಾಡದ್ದು ಮಾಡೋಣ. ಹೋಗ್ತಾ 3-4 ತಿಂಗಳಾಯಿತು. ಟ್ರಾನ್ಸ್ಫರ್ ಮಾಡಿಸ್ಕೊಳೋ ಯೋಗ್ಯತೆ ಇಲ್ಲ ನನಗಿನ್ನು. ಎಂಥ ನೇಚರು ಅಂದರೆ ಅಪ್ಪ. ಇಷ್ಟ ತನಕ ವೀಡಿಯೋ ಮಾಡಲಿಲ್ಲ, ಇವಾಗ ಸ್ಟಾರ್ಟ್ ಮಾಡ್ಕೊಬಿಟ್ಟಿನಿ. ಈಗ ನೆನಪಾಗತ್ತೆ ನಮಗೆಲ್ಲ ಮುಗಿಯೋ ಟೈಮಿಗೆ. ಬಟ್ ಆದರೂ ಈ ರೋಡು ಸೈಕಲ್ಲ ಗೈಸ್. ಹೆಂಗಿದೆ. ಇನ್ನೂ ಹಿಂದೆ ಇತ್ತು, ಮಜಾ ಇತ್ತು. ನಾನು ಮಿಸ್ ಮಾಡ್ಕೊಂಡು ಚೂರು ರೆಕಾರ್ಡ್ ಮಾಡ್ಕೊಳಂಗಾಯ್ತು ನೋಡಿ ಇಲ್ಲಿ. ಇದೇನು ನಾನು ಇವಾಗ ಡೌನ್ ಇಳಿದೆ. ಆ ಡೌನ್ ಇಳಿಯೋ ತನಕ ಮರಗಳ ಸಾಲು ಚಂದ. ಮರ ನೋಡಿ ಗಾಯ್ಸ್, ಹೋಗ್ಲಿ ಮೇಲೆತ್ತಾಗ ಹೆಂಗೆ ಕಾಣುತ್ತೆ. ನೋಡಿದ್ರ ಸ್ಕೈ ಹೆಂಗೆ ಕಾಣ್ತಿದೆ. ಸ್ಕೈ ಬ್ಲೂ ಸ್ಕೈ. ವಾರ್ನಿಂಗ್ ಎಂತೆಂತ ಕೊಡ್ತಾ ಇದ್ದೀರಾ ಅಂದರೆ ನೀವು. ನಾನೀಗ ಅದನ್ನು ನೋಡೋಕ್ಕಲ್ಲ, ಯಾಕೆಂದ್ರೆ ರೆಕಾರ್ಡ್ ಮಾತ್ರ ಮಾಡ್ಕೊಂಡು ಹೋಗ್ತಾ ಇರೋದು. ಮುಂದೆ ನೋಡಬೇಕಲ್ಲ, ನಾನು ಸ್ಕ್ರೀನ್ ನೋಡೋಂಗಿಲ್ಲಲ್ಲ. ಇವಾಗ ಒಂದು ಸೀನ್ ಬಂತು ನೋಡಿ. ರೋಡು ಕಗ್ಗತ್ತಲ ಒಂದು ಕಾಡು. ಯಾರೋ ಬೊಮ್ಮನಂಗೆ ಹೋಗ್ತೀನಿ ಅಂದ ನೋಡ್ರು, ತಾನು ಹಲ್ಲಿರಿಸ್ತಾ. ಅವನಂತೂ ಜಾಲಿ ಹೊಡ್ಕೊಂಡು ಹೋಗ್ತೀಯಾನೆ ಗೈಸಲ್ಲಿ. ಅವನದು 3rd ಗೇರ್ಲೆಲ್ಲ 120 ಹೊಡಿತಿರುತ್ತೆ. Zen 800. ನಾನು ಎಳೆದು ಬಿಡಬೇಕು ಅದನ್ನ. ಎತ್ತಬೇಕು ಅಂದರೆ, ಅದನ್ನ ಹಿಡಿಬೇಕು ಅಂದರೆ ಲಾಂಗ್ ಹಿಡಿಬೇಕು. ಅದು ಪಟ ಶಾರ್ಟು. ಆಂಟಿ ನಾವು ಚೇಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಇಷ್ಟು ಹೋಗ್ತದೆ 80. ಜಾಸ್ತಿ ಪುಷ್ ಬೇಡ, ಸ್ಲೋ ಅನ್ನತ್ತೆ ನೋಡಿ ಇದು. ಮಗ ಎಮಿಷನ್ ಟೆಸ್ಟ್ ಮಾಡಿಸೋಲ್ಲೋ, ಹಿಂಗೆ ರಾವ್ ಬಿಡಿಸ್ಕೊಂಡು ಹೋಗ್ತಿದ್ಯಾ. ನನಗಂತೂ ಅಂತೂ ಇಂತೂ ಮಾಡಿಸ್ತಿರೋದೆ. ಒಂದು ಕೆಲಸ ಡನ್ನು, ಎಮಿಷನ್ನು. ಇದನ್ನು ಬೇರೆ ಒಂದು ಜೆರಾಕ್ಸ್ ಹೊಡಿಸ್ಬೇಕಾ. ಪಾಪಣ್ಣಿ ಅಲ್ಲೇ ಸಿಗುತ್ತೆ ನೋಡಿ ಜೆರಾಕ್ಸು. ಪಾಪಣ್ಣಿ ಆಧಾರ್ ಕಾರ್ಡು. ಹೋಗೋಣ ಗಾಯ್ಸ್. ವೇ ಟು ZP ಹಳೆ ಕ್ಯಾಂಟೀನು ಅಡ್ಡ. ಒಂದು ರೌಂಡ್ ನೋಡೋಣ ಹೆಂಗಿರುತ್ತೆ. ಇಷ್ಟು ವರ್ಷ ಆಗಿದೆ ಬಿಟ್ಟು. ಕಾಲೇಜಿಗೆ ಹೋಗೋ ಟೈಮಲ್ಲಿ ಹೋಗಿದ್ದು, ಆ ಸ್ಪಾಟಲ್ಲಿ ಓಡಾಡ್ತಾ ಇದ್ದು. ಹೋಗ್ದಲೇ 5 ವರ್ಷ ಜಾಸ್ತಿ ಆಗಿದೆ. 4 ವರ್ಷ. ಇವಾಗ ಹೋಗೋಣ ಹೆಂಗಿರೋ ಫೀಲ್ ನೋಡೋಣ. 4 ವರ್ಷ ಬಿಟ್ಟು
ಕಾಲೇಜ್ ಡೇಸು ZP. ಇವಾಗ ಹೋಗ್ತಿರೋದು ಅಲ್ಲಿಗೆ, ಒಂದು ಕ್ಯಾಂಟೀನಿಗೆ ಹೋಗ್ಬೇಕು, ಅಲ್ಲೊಂದು ಜ್ಯೂಸ್ ಕುಡಿಬೇಕು. ಸೊ ಅಲ್ಲಿಗೆ ಹೋಗೋಣ. ಗೈಸ್ RTO ಆಫೀಸಲ್ಲೂ ಎಷ್ಟೆಷ್ಟು ಸಲ ನೋಡಿ ಅವ್ರನ್ನ ಬಿಡ್ತಾರೆ. ನಾನು ಹಂಗೆ ಕಾಯ್ಕೊಂಡು ಕೂತೀನಿ. ನನಗೊಂದು 4000 ಅಮೌಂಟ್ ಶಾರ್ಟೇಜು. ಏಕೆಂದರೆ 4000 ಅಮೌಂಟು ನಾನು FC ಲ್ಯಾಬ್ಸ್ ಆದಾಗಿಂದ ಬಿಡ್ಕೊಂಡಿರೋ ಟೈಮಿಗೆ ಬಿದ್ದಿರೋ ಫೈನು. ಏನೂ ಮಾಡೋಕ್ಕಾಗಲ್ಲ. ಗಾಡಿ ಚೆಕ್ ಮಾಡ್ತಾರೆ, ನೋಡ್ತಾರೆ, ಕಳಿಸ್ತಾರೆ. ನಮ್ಮದು ನೋಡಿದ್ರೆ ಗಾಯ್ಸ್ ಆಡಿ ಕುಡಿ ಇಷ್ಟು ಕಟ್ಟಬೇಕು ಗಾಡಿಗೆ, ನಾವು ಮಾಡ್ಕೊಳೋ ತಪ್ಪಿಗೆ. ಅದು ಬಿಡಿ, FCನೇ 12,000 ರೂಪಾಯಿ ಆಗುತ್ತೆ ಕಾರ್ಗಳಿಗೆ. ಏನು ಮಾಡೋಂಗಿಲ್ಲ. ದು ಬಿಟ್ಟು ಹೋಗ್ಬೇಡದು ಗಾಯ್ಸ್. ಇಂತೂ FC ಆಯಿತು. ಇಷ್ಟು ತನಕ ಮೆಟ್ಟೋಲ್ದೀನಿ ಅಲ್ಲಿ ಕೂತಿ ನಮ್ಮ ಅಣ್ಣ ಹೆಲ್ಪ್ ಮಾಡಿದೆ. ಕ್ಯಾಶೇ ಬೇಕು ಅಂದರು ಆಯ್ತು. ಅವರು ಏನೂ ಮಾಡೋಂಗಿಲ್ಲ ಅಂಥೇಳಿ ನಮ್ಮ ಅಣ್ಣಗೆ ಹೇಳಿ ಅಡ್ಜಸ್ಟ್ ಮಾಡಿಸಿ ಕ್ಯಾಶ್ ಕೊಟ್ಟು ಇವಾಗ ಎಲ್ಲಿಗೆ ಅಂದರೆ ಗಾಯತ್ರಿ ಕಲ್ಯಾಣ ಮಂಟಪ ಶಮ್ಮು ಅಲ್ಲಿ ಅಡುಗೆ ಮಾಡ್ತಿದ್ದಾರೆ. ಒಂದು ಭರ್ಜರಿ ಊಟ ಮಾಡ್ಕೊಂಡು ಹಂಗೆ ಅಲ್ಲಿಂದನೇ ಹೋಗೋಣ. ಚೆನ್ನಾಗಿರುತ್ತೆ. ಹುಡುಗರನ್ನ ಮಾತಾಡಿಸ್ಕೊಂಡ್ವಿ. ಯಾರ್ಯಾರು ಅಡುಗೆ ಗೊತ್ತಿಲ್ಲ, ನೋಡೋಣ ಹೋಗಿ. 1,500 ಜನಕ್ಕೆ ಅಡುಗೆ ಮಾಡಿ ಕೂತಿರೋದು ನೋಡಿ. ಎಷ್ಟು ಕೂಲಾಗಿ ಕೂತಿಯಾನೆ. ಸಂಜು ಅಣೆಯ ಸಂಜು ಅಂದರೆ ಕೇಳಲ್ಲ, ಅಣೆಯ ಅಂದರೆ ಮಾತ್ರ ಗೊತ್ತಾಗೋದು. ನಿಮ್ಮದೆಲ್ಲ ಅಡುಗೆ ಏನಾರು ಇದ್ದರೆ ಮಾಡ್ತೀರಾ? ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಎಷ್ಟು ಜನಕ್ಕೆ ಬೇಕಾದ್ರೆ ಮಾಡ್ತೇನೆ ಅಡುಗೆ. ಇದೇ ಗ್ರೂಪು. 1,500 ಜನಕ್ಕೆ ಅಡುಗೆ ಮಾಡಿರೋದು ಗೈಸ್. ಇದು ಚೆನ್ನಾಗಿ ನೋಡಿ, ಬೇಜಾನಿದೆ. ಅಲ್ಲೆಲ್ಲ ಮಾಡ್ಬೋದು. ಮದುವೆ ಗಂಡು ಹೆಣ್ಣಿಂದ ಗೈಸ್ ಬಂದಿದ್ದಕ್ಕೆ ಊಟ ಇವತ್ತಿಂದು ಎಲ್ಲ ಶಮು ಕಡೆಯಿಂದ ಸ್ಪಾನ್ಸರ್ ಇದೆ ಇವತ್ತು. ಗೈಸ್ ಇದೇ ಜಾಗದಲ್ಲಿ ಒಂದು ಟೈಮಲ್ಲಿ ಇಷ್ಟಪಟ್ಟವ್ರ ಜೊತೆ ಫೋಟೋ ಶೂಟ್ ಎಲ್ಲ ಆಗಿತ್ತು. ಇವತ್ತು ಖಾಲಿ ಗೈಸ್. ಸಫಿಷಿಯೆಂಟ್ ಊಟ ಆಯಿತು. ಅವರೆಲ್ಲ 4 ಗಂಟೆಗೆ ಬರೋದು. ನಾನು ಮನೆಗಾರು ಹೋಗಬೇಕು. ಹೊರಟೆ. ಜಾಕಿ ಅಲ್ಲಿದೆ. ಜಾಕಿ ಎತ್ತಾಕೊಂಡು ಮೈಫೂಸ್ ಹತ್ರಕ್ಕೆ ಹೋಗೋಣ. ಅವನೊಂಚೂರು ಮಾತಾಡ್ಸ್ಕೊಂಡು ಹಂಗೆ ಹೋಗೋಣಂತೆ. ಅಲ್ಲಿಂದ ಮೈಫೂಸ್ ಶಾಪ್. ಯಾಕೆ ತೆಗಿಯ ಕೈ? ಏನು ನೋಡಲ್ವಾ? ಎಲ್ಲಿದೆ CC ಕ್ಯಾಮ್ರದಲ್ಲಿ ನೋಡಿ. ಅಲ್ಲಿ ಕಾಡ್ತಾ ಇದ್ದಾರೆ. ಗೈಸ್ ಇದು ಬಜಾಜ್ ಅವ್ರ KTM ಜೊತೆ ಟೈಅಪ್ ಅಲ್ಲ, ಹಂಗಾಗಿ ನಾನು ಬಜಾಜ್ ಶೋರೂಮಲ್ಲಿ ಯಾಕೆ ಇಷ್ಟು KTM ಗಾಡಿಗಳಿದೆಯಲ್ಲ ಅಂತ ನೋಡ್ತಿರೋದು. ಟೈಅಪ್ಪು ಸರ್ವಿಸ್ ಇಲ್ಲೇ ಸಿಗುತ್ತಲ್ಲ, ಹಂಗಾಗಿ ಯೂಟ್ಯೂಬಲ್ಲಿ ಬರ್ಬೇಕಂತ ತುಂಬ ಆಸೆ ಅಂತ. ಒಂದು ಹಾಯ್ ಹೇಳ್ಬಿಡು ಸಾಕು, ಜಾಸ್ತಿ ಏನು ಬೇಡ. ಹಾಯ್ ಗಾಯ್ಸ್. ಇಲ್ಲಿ ಲೈಫ್ ಲೈನ್ ಟೆಂಡರ್ ಚಿಕನ್ ಆಫೀಸು. ಕೆಲಸ ಮಾಡಿದ್ದು ಇದ್ರಲ್ಲಿ ಮಾಡಿಲ್ಲ, ಇದ್ರದ್ದು ಬೆಂಗಳೂರಲ್ಲಿ ಮಾಡಿದ್ದು. ಹೆಂಗಿದೆ ನೋಡಿ. ಆಫೀಸಲ್ಲಿ ಇದ್ದರೆ ಆಫೀಸಲ್ಲಿ ಏನು ಕೇಳೋದು ಮಾಡಿತ್ತು ನಮ್ಮದು. ಹೆಂಗೋ ಸರ್ವಿಸ್ ಸೆಂಟರ್ ಇಲ್ಲ ಇತ್ತು. ಇಲ್ಲಿಗೆ ಬರೋದು, ವಾಶ್ ಮಾಡಿಸೋದು, ವಾಪಸ್ ಚೆನ್ನಾಗಿ ಅಲ್ಲಿಸೋದು. ಇಲ್ಲ BMW ಕಾಣ್ತಿಲ್ಲ ಅವಾಗೆಲ್ಲ. ಎಷ್ಟು ತಂದು ನಿಲ್ಸೋದು ಗೊತ್ತೇ ಆಗಲ್ಲ. ಸೇಫ್ ಪಾರ್ಕಿಂಗ್ ಒಂದೊಂದು 2 ಇಂಚು. ಈ ರೇಂಜಿಗೆಲ್ಲ ಮತ್ತೆ ಡಿಸ್ಟೆನ್ಸ್ ಗೊತ್ತಾಗ್ಬಿಡ್ತಲ್ಲ ಮಚ್ಚ. ಗೈಸ್ ವ್ಲಾಗ್ ಮಾಡೋಕ್ಕೆ ಯಾವ್ಯಾವ ಥರ ಮೌಂಟ್ ನೋಡಿದ್ದೀರಾ? ಇದೊಂದು ಮೌಂಟ್ ಇದೆ, ತೋರಿಸ್ತೀನಿ ನೋಡಿ. ಚೆಸ್ಟ್ ಮೌಂಟ್ ಇದು ತೋರಿಸಿ ಮಚ್ಚ. ವ್ಲಾಗ್ ಗೈಸ್ ಇದೆ 500 ರೂಪಾಯಿ ಕಾಣ್ತಿದ್ದೆ. ಇದು ನೋಡಿರ್ತೀರ ಅನಿಸುತ್ತೆ. ನಾರ್ಮಲಾಗಿ ಚೆಸ್ಟ್ ಹತ್ರ ಇಟ್ಕೊಳ್ಳಿ. ಒರಿಜಿನಲ್ ಸ್ಟಾಕ್ ಸೌಂಡು. ಈಗ ಸೌಂಡ್ ನೋಡಿ. ಎಂಥದಲ್ಲ ಗಾಯ್ಸ್. ಅಲ್ಲಿಂದ ಮುಗಿಸಿ ಇವಾಗ ಮನೆ ಕಡೆ ಪಯಣ. ಒಳ್ಳೆ ಚಂದ ಇದೆ. ಈ ರೋಡ್ ಮುಗಿಯೋ ತನಕ ಅಷ್ಟೇ ಚಂದ. ಆಮೇಲೆ ಮತ್ತೆ ನಮ್ದು ಅದೇ ಹಳೆ ಗುಂಡಿ ರೋಡಿಗೆ ಹೋಗಬೇಕು. ಎಂಜಾಯ್ ಮಾಡ್ಕೊಂಡು ಮನೆಗೆ ಹೋಗೋಣ. ಇದೊಂದು ಕಲ್ಲೆಗೆ ಒಂದು ಸ್ಪೇರ್ ಬೇಕಿತ್ತು. ಈ ಕೀ ಸ್ವಿಚ್ ಆನ್ ಮಾಡಿದಾಗ ಒಂದು ಬಜಾರ್ ಸೌಂಡ್ ಬರುತ್ತೆ, ಕೀ ಅಂತ. ಅವ್ನ ಗಾಡಿಗೆ ಅದು ಬೇಕು ಅಂತ ಹೇಳಿದ್ದ. ನಾನು ಕಲ್ಲೆಗೆ ಬೆಳಿಗ್ಗೆ ಫೋನ್ ಮಾಡಿದ್ದೆ. ಕಲ್ಲೆ ಚಿಕ್ಕಮಗಳೂರು ಹೋಗ್ತೀನಿ, ಏನಾದ್ರು ಸ್ಪೇರ್ ಬೇಕು ಅಂದರೆ ಪಟ್ಟಣಗೆ ಹೇಳು ಅಂತ. ಪಪ್ಪಣಿ ನೀನು ಇದು ಹುಡುಕಿ ಎಲ್ಲರೂ ತಗೋಬ ಅಂತ ಹೇಳ್ದ. ಲಾಸ್ಟಿಗೆ ಒಂದು ಅಂಗಡಿಲಿ ಸಿಕ್ತು. ಅದು ಜೀಪಿಗೆ ಹಾಕೋದಿದು. ಅವನಿಗೆ ಏನಾರು ನನ್ನ ಬೈಕಿಗೆ ಕೂರ್ಸೋಕೆ ಕೊಡೋಣ ಅಂತೇಳಿ ಅವ್ನು ಯಾವುದೇ ಕಾರಣಕ್ಕೂ ಕೊಡ್ತಾರೆ. ಲಾಸ್ಟಿಗೆ ಹಂಗೆ ಹೇಳಿ ಇಸ್ಕೊ ಬಂದಿರೋದು ಜಿಪಿಗೆ ಅಂತೇಳಿ. ನೋಡೋಣ ಕಲ್ಲೇ ಫಿಟ್ ಮಾಡಿ ಸೌಂಡ್ ಹೆಂಗೆ ಬರುತ್ತೆ, ಯಾವ ಥರ ಒಂದಿನ ಬ್ಲಾಗಲ್ಲಿ ಬರುತ್ತೆ. ನಾನು ಈ ರೋಡಲ್ಲಿ ಬರ್ಬೇಕಾದ್ರೆ ನಿಮಗೆ ನಾನು ತೋರಿಸಿಲ್ಲಲ್ಲ, ಏನು ಹೇಳಿ. ಒಳ್ಳೆ ಮರ ಗಿಡಗಳಿದೆ ಅಂತೇಳಿ ಸುಮ್ಮನೆ ಹಂಗೆ ಹೋದ್ನಲ್ಲ. ಹೋಗ್ತಾನಾರು ಕ್ಯಾಪ್ಚರ್ ಮಾಡೋಣ ಅಂತ ಈ ವ್ಲಾಗ್ ನಿಲ್ಲಿಗೆ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿ ಬಿಟ್ಟಿದ್ದೆ. ಅಲ್ಲಿಂದ ಟೌನ್ ಏರಿಯಾ ಬಿಡೋ ತನಕ ಯಾವುದೇ ಕಾರಣಕ್ಕೂ ವ್ಲಾಗ್ ಮಾಡಬಾರ್ದು ಅಂತ. ಹಿಂಸೆ ಟೌನ್ ಏರಿಯಾದಲ್ಲಿ ಚೇಂಜ್ ಮಾಡ್ತಿರ್ಬೇಕು. ಎಲ್ಲಿ ಕೈಯಲ್ಲಿ ಫೋನ್ ಹಿಡ್ಕೊಂಡು ವ್ಲಾಗ್ ಮಾಡಲಿ ಹೇಳಿ. ಕೂದಲು ಕಂಪ್ಲೀಟಾಗಿ ತಿಕ್ಸೋಣ ಅಂತ ಅಂದ್ಕೊಂಡು ಈ ನಾಲ್ದೋರ್ಲು ಏನಾದ್ರು ಮಧು ಅಣ್ಣ ಇದ್ಬಿಟ್ರೆ ಇದನ್ನು ತಿಕ್ಸ್ಕೊಂಡೇ ಹೋಗೋದು. ಇವಾಗ ಫುಲ್ ಝೀರೋ, ಫುಲ್ ಶಾರ್ಟ್. ಕಷ್ಟ ಆಗ್ಬಿಟ್ಟಿದೆ.
ಗಾಯ್ಸ್ ಕಾರಿಗೆ FC ಆಗಿದೆ. ಈಗ ಜಾಕಿ ಬಿಟ್ಟು ರಾಕಿಲಿ ಹೋಗೋಣ. ಸ್ವಲ್ಪ ಕೆಲಸ ಇದೆ, ಆಲ್ದರೂ ರೌಂಡ್ಸ್ ಹಾಕ್ಬೇಕಲ್ಲ. ನೆನ್ನೆ ಕೊಳೆಲೇ ಬಂದಿರೋದು, ಗಾಡಿ ವಾಶ್ ಮಾಡಬೇಕು. ರಾಕಿ ನೆಕ್ಸ್ಟ್ ರೈಡ್ ಟ್ರಿಪ್ಪು ಪ್ಲ್ಯಾನು ಎಲ್ಲಿಗೆ? ಫಸ್ಟು ವಾಶ್ ಮಾಡಿಸಲು ಅಂತ ಇದ್ದಿದ್ದು ನನಗೆ. ನಂಗೆ ಗೊತ್ತು ನಂಗೆ ಇದು ಹೆಂಗೆ ಬೈಯುತ್ತೆ ಅಂತ. ಇನ್ನರ್ ಫೀಲಿಂಗ್ಸು. ಇಷ್ಟು ವರ್ಷ ಇದ್ದಿಲ್ವ ಜೊತೆಯಲ್ಲಿ. A to Z ಬಿಚ್ಚಬೇಕು, ಏನು ಉಳಿಸಲ್ಲ. ಸರಿ, ಇವತ್ತಿನ ವ್ಲಾಗಲ್ಲಿ ಇದು ಹಾಕ್ತೀನಿ. ಇವತ್ತಿನ ವ್ಲಾಗಲ್ಲಿ ಇದಾಕಿ ಸಪ್ರೇಟ್ ವ್ಲಾಗಿಗೆ ಅದನ್ನು ಸೇರ್ಸಕ್ಕಣ. ಇದು ಅಂಗಡಿದೊಂದು ವ್ಲಾಗ್ ಮಾಡಬೇಕು ಗಾಯ್ಸ್. ನುರಿತ ತಜ್ಞರಿಂದ ಮಿಷಿನರಿಯಲ್ಲಿ ಬಿಚ್ಚುವ ಒಂದು ಸಾಹಸ. ಎಷ್ಟು ಬೇಗ ಬಿತ್ತಾನೆ ನೋಡಿ ಕಲ್ಲ. ಈಗ ಇದೇನು ಕೆಲಸ ಹೇಳು, ಫುಲ್ ಹೇಳು. A to Z ಅಂದರೆ ಬೋರು. ಇಂಜಿನಿಂದ ಎಲ್ಲ ಬಿಚ್ಚೋದು. ಇಂಜಿನ್ ಸೀಸ್ ಆಗಿದೆ. ಹೊಸ ಬೋರಕ್ಕೆ ಗಾಡಿನ ಸೆಟ್ ಮಾಡ್ಬೇಕು. ಈಗ ಇದು ಇಂಜಿನ್ನ ಓಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಫಸ್ಟ್ ಬಿಚ್ಚಿ ನೋಡಬೇಕು. ರನ್ನಿಂಗ್ ಆದರೆ ಇದೇ ರೆಡಿ ಮಾಡೋದು, ಇಲ್ಲಾಂದ್ರೆ ಹೊಸ ಹಂಗೆ. ನುರಿತ ತಜ್ಞರು. ಜನ ಕಡಿಮೆ ಆದ್ರ ಅಲ್ಲೇ ಜನ ಕಡಿಮೆ ಆದ್ರ ಅಲ್ಲ ಇದ್ದಾರೆ. ಅವಾಗಿನಷ್ಟು ಕಾಣ್ತಿರಲ್ಲ ಅಂತ. ಅವಾಯ್ಡ್ ಮಾಡಿದ್ದೆ ಜನ. ಇದು ಏರ್ ಬಾಕ್ಸಾ? ಏರ್ ಫಿಲ್ಟರ್ ಬಿಚ್ಚಬೇಕು. ನೋಡ್ಕೊಂಡೆಲ್ಲರೂ ಅವರೇ ಮಾಡ್ಕೊಂಡವ್ರಲ್ಲ. ನೋಡ್ಕೊಂಡು ಬಿಡಿದ್ರೆ ಅವರೇ ಮಾಡ್ಕೊಂಡ್ರೆ ಟೂಲ್ಸ್ ಬೇಕಲ್ಲ. ಅದೇ ಹೌದು, ಟೂಲ್ಸ್ ಬೇಕು ಗೈಸ್. ಸುಮ್ಮನೆ ನೋಡೋಕ್ಕಾಗಲ್ಲ. ಬಿಚ್ಚಿ ಎಲ್ಲ ಬಿಚ್ಚಿ ಸ್ವಚ್ಛಿ. ಹೇಳಿ ಜಿಮ್ಮಿಗೆ ಹೋದ್ರು ಒಂದು ಇಲ್ಲಿ ಬಾ ಅಂತ ಅಣ್ಣ. ಅದೇನು ಬಿಚ್ಚಿದ್ದು ಮಿಷಿನ್ ರೆಡಿ ಮಾಡುವ ಕಾರ್ಯಕ್ರಮ. ಈಗೇನು ಬಿತ್ತೀಯ? ಇದೆಲ್ಲ ಹೌದಕ್ಕಲ್ಲ ಇದು ಪೂರ 5 ನಿಮಿಷ ಹಿಂಗೆ ಹೋಗಿ ಹಿಂಗೆ ಬಂದೆ ಅಷ್ಟೇ. ಬಿಸಾಕಿ ಹಣದೀಯ ನೋಡಿ ಇಲ್ಲಿ. ಓರು ಸೀಸು ಅಲ್ಲಿಂದ ಕ್ರಿಕೆಟ್ ಆಡಕ್ಕೆ ಬಂದಿದ್ದು. ಓಡಿಸ್ಕೊಂಡ್ರು ನಮ್ಮ ಟೀಮವ್ರು 54-53 ಸ್ಕೋರ್ ಕೊಟ್ಟವ್ರೆ. ಚೇಸಿಂಗ್ ಮಾಡೋಣ ಈಗ. ಪಾಪ ಗಾಗಿದೆ ಗೈಸ್. ಇದು ಪ್ಲೇಸು ಫುಲ್ಲು ನೋಡಿ ಇಲ್ಲಿ.